KCETಯ UG ಕೋರ್ಸ್ಗಳಿಗೆ ಅಡ್ಮಿಷನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಕಾಲೇಜ್ ರಿಪೋರ್ಟಿಂಗ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರೆಲ್ಲ ಚಾಯ್ಸ್ 1 ಕೊಟ್ಟು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಯ್ತೋ ಅವರು ವೇರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಆದರೆ ಮಾಡಿದರು. ಅದರಲ್ಲಿ ಅವರು ಕ್ಲಿಯರಾಗಿ 9/8/2025 ಈ ಡೇಟ್ ರಷ್ಟರಲ್ಲಿ ಲಾಸ್ಟ್ ಡೇಟ್ ಇತ್ತು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡೋದಕ್ಕೆ. ಈಗ ಆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ್ಯಾವ ಕೋರ್ಸ್ಗಳಿಗೆ ಯಾವ್ಯಾವ ಡೆಡ್ಲೈನ್ ಕೊಟ್ಟಿದ್ದಾರೆ ಅಂತ ಕ್ಲಿಯರಾಗಿ ನೋಡೋಣ. ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ. ಓದು ಮರಿ ಈ ಚಾನಲ್ಗೆ ನೀವು ಹೊಸ್ದಾಗಿ ಬರ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಇದೆ. ವಾಟ್ಸಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಹೋಗ್ಬೋದು. ನೀವು ಪರ್ಸ್ನಲ್ ಎನ್ಕ್ವೈರಿಗಳನ್ನ ಬೇಕಾದರೆ ಮಾಡ್ಕೋಬೋದು. ಈಗ ನೀವು ಚಾಯ್ಸ್ 1 ಕೊಟ್ಟಿದ್ದೀರಾ, ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೋಬೇಕು ಅಂದರೆ ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕು, ನೀವು ಯಾವ್ಯಾವ ಪ್ರಿಂಟೌಟ್ಸ್ಗಳು ತಗೊಂಡೋಗ್ಬೇಕು ಕಾಲೇಜ್ಗೆ, ಯಾವ್ಯಾವ ಡಾಕ್ಯುಮೆಂಟ್ಸ್ನ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು, ಯಾವ ಥರ ಈ ಒಂದು ಅಡ್ಮಿಷನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಫುಲ್ ಗೈಡ್ ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫಸ್ಟು ನೀವು ಚಾಯ್ಸ್ ಕೊಟ್ಟಾದಮೇಲೆ ಪೇಮೆಂಟ್ ಫೀಸ್ ಪೇ ಮಾಡಬೇಕಾಗುತ್ತೆ. ಅದು ಎಷ್ಟು 10 ರೂಪೀಸ್ ಇರುತ್ತೆ ಏನಕ್ಕೆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಅದಾದಮೇಲೆ ಕಾಲೇಜ್ಗೆ ಹೋದ್ಮೇಲೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಲೇಜ್ಗೆ ಹೋದ್ಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕು ಅಂದರೆ ಅದನ್ನು ಹೇಳ್ತೀನಿ. ಅದನ್ನು ಒರಿಜಿನಲ್ಲೇ ಸಬ್ಮಿಟ್ ಮಾಡಬೇಕು ಕಾಲೇಜ್ಗೆ. ಅದು ನಿಮ್ಮದು ಮೆಡಿಕಲ್ಲು, ಡೆಂಟಲ್ಲು, ಹೋಮಿಯೋಪತಿ, ಇಂಜಿನಿಯರಿಂಗು, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸು, ವೆಟರ್ನರಿ, ಬಿ ಫಾರ್ಮಾ, ಫಾರಮ್ ಡಿ, BSc ನರ್ಸಿಂಗ್, ಯೋಗ, ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸಸ್ಸು, ಈ ಎಲ್ಲ ಕೋರ್ಸ್ಗಳಿಗೂ ಈ ನಾನು ಹೇಳೋ ಡಾಕ್ಯುಮೆಂಟ್ಸ್ಗಳು ಪಕ್ಕಾ ತಗೊಂಡು ಹೋಗಲೇಬೇಕು. ಅದಕ್ಕೂ ಮುಂಚೆ ಯಾವ್ಯಾವ ಕೋರ್ಸ್ಗಳಿಗೆ ಚಾಯ್ಸ್ 1 ಕೊಟ್ಟ ಮೇಲೆ ಡೇಟು ಎಷ್ಟುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನೋಡೋಣ. ಇಂಜಿನಿಯರಿಂಗ್ಗೆ ಕಮೆನ್ಸ್ಮೆನ್ಸ್ ಆಫ್ ಡೇಟ್ ಟು ಸೆಲೆಕ್ಟ್ ಚಾಯ್ಸ್ ಎಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ 2 ಗಂಟೆಯಿಂದ ಓಪನ್ ಮಾಡಿದ್ದಾರೆ. ಯಾವತ್ತು 2ನೇ ತಾರೀಕು 8/25 ಅಲ್ಲಿ ಆ ಡೇಟಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಚಾಯ್ಸ್ 1 ಆದಮೇಲೆ ನೀವು ಡೌನ್ಲೋಡ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ನ ಏನು ಮಾಡಬೇಕು, 3 ಗಂಟೆಗೆ ಬಿಟ್ಟರು ಯಾವತ್ತು 2ನೇ ತಾರೀಕು 8ನೇ ತಿಂಗಳು 25ನೇ ಡೇಟ್ 2025 ವರ್ಷದಲ್ಲಿ, ಸರಿನಾ? ಅಂದರೆ 2ನೇ ತಾರೀಕೆ ಬಿಟ್ಟರು ಇದೇ ತಿಂಗಳು ಯಾವುದು ಚಾಯ್ಸ್ ಎಂಟ್ರಿ ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಕಾಲೇಜ್ ಲಾಸ್ಟ್ ರಿಪೋರ್ಟಿಂಗ್ ಡೇಟ್ ಯಾವತ್ತಿದೆ ಅಂದರೆ ಇಂಜಿನಿಯರಿಂಗ್ ಅವ್ರಿಗೆ 4 ಗಂಟೆವರೆಗೂ 14ನೇ ತಾರೀಕು 4 ಗಂಟೆವರೆಗೂ ಟೈಮ್ ಇದೆ. ಫಾರಮ್ ಸೈನ್ಸ್, ವೆಟರ್ನರಿ, ಬಿ ಫಾರ್ಮಾ, ಫಾರಮ್ ಡಿ ಅವ್ರಿಗೆ 4ನೇ ತಾರೀಕು 11 ಗಂಟೆಗೆ ಚಾಯ್ಸ್ ಎಂಟ್ರಿ ಬಿಟ್ಟರು. ಅದೇ ಡೇಟಲ್ಲಿ 1 ಗಂಟೆಗೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ದಾರೆ. ಮತ್ತು ಅವ್ರಿಗೆ ಲಾಸ್ಟ್ ಡೇಟು ಕಾಲೇಜ್ ರಿಪೋರ್ಟ್ ಮಾಡೋದಕ್ಕೆ ಬಂದ್ಬಿಟ್ಟು 14/8 4 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಯೋಗ, ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸಸ್ಸು, ಆರ್ಕಿಟೆಕ್ಚರ್ ಇವ್ರಿಗೆ 5ನೇ ತಾರೀಕು 11 ಗಂಟೆಗೆ ಬಿಟ್ಟರು. ವೆರಿಫಿಕೇಷನ್ ಸ್ಲಿಪ್ಪು 1 ಗಂಟೆಗೆ ಬಿಟ್ಟರು. ಅದಾದಮೇಲೆ ಇವ್ರಿಗೆ ಕಾಲೇಜ್ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು 14ನೇ ತಾರೀಕು 4 ಗಂಟೆವರೆಗೂ ಕೊಟ್ಟಿದ್ದಾರೆ. BSc ನರ್ಸಿಂಗ್ ಅವ್ರಿಗೆ 6ನೇ ತಾರೀಕು 11 ಗಂಟೆಗೆ ಇದು ಬಿಟ್ಟರು ಚಾಯ್ಸ್ ಎಂಟ್ರಿ. ಇವಾಗ ಏನು ಪೇಮೆಂಟ್ ಅವ್ರ ವೆರಿಫಿಕೇಷನ್ ಸ್ಲಿಪ್ಗೆ 6ನೇ ತಾರೀಕು ಅವತ್ತೇ ಎಷ್ಟು 1 ಗಂಟೆವರೆಗೂ ಇತ್ತು. ಈಗ ಅವರು ಲಾಸ್ಟ್ ರಿಪೋರ್ಟ್ ಮಾಡೋದಕ್ಕೆ 14ನೇ ತಾರೀಕು ಕೊಟ್ಟಿದ್ದಾರೆ. ಅವ್ರಿಗೆ 9ನೇ ತಾರೀಕು ಲಾಸ್ಟ್ ರಿಪೋರ್ಟಿಂಗ್ ಡೇಟ್ ಅಂತ ಹೇಳಿದರು. ಈಗ 14ರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೋಮಿಯೋಪತಿಗೆ ಸೇಮ್ 14ವರೆಗೂ. ಮೆಡಿಕಲ್ MBBS, ಡೆಂಟಲ್ ಅವ್ರಿಗೆ 16ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಕಾಲೇಜ್. ಚಾಯ್ಸ್ 1 ಕೊಟ್ಟಿದ್ರೆ ನೀವು ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೀವು ತಗೊಂಡೋಗ್ಬೇಕು ಅಂತ ನೋಡೋದಾದರೆ, ನೀವು ಮೊದಲನೇ ಡಾಕ್ಯುಮೆಂಟು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತೂ ಕಡ್ಡಾಯ ತಗೊಂಡೋಗಲೇಬೇಕು. ನೀವು SC ST ಈ ಥರ ಯಾವುದಾದ್ರೂ ರಿಸರ್ವೇಷನ್ ಇದ್ದರೆ ಆ ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟು ಒರಿಜಿನಲ್ಲೇ ತಗೊಂಡೋಗ್ಬೇಕು, ತಲೆಯಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ SSLC 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್, ಅದಾದಮೇಲೆ KCETಯ ವೆರಿಫಿಕೇಷನ್ ಸ್ಲಿಪ್ಪು ಅದು ಕೂಡ ತಗೊಂಡೋಗಿ. ಅದ್ರ ಜೊತೆಗೆ ಕ್ಯಾಂಡಿಡೇಟ್ ಸ್ಟೂಡೆಂಟ್ ಸರ್ಟಿಫಿಕೇಟ್, ನಿಮ್ಮ ಒಂದು ಏನು ಸ್ಟಡಿ ಸರ್ಟಿಫಿಕೇಟ್ ಇರುತ್ತಲ್ಲ ಅದು 10th ಮತ್ತು ಸೆಕೆಂಡ್ PUC ಇದೆ, ಎರಡೂ ತಗೊಂಡೋಗ್ಬೇಕು. ಜೆರಾಕ್ಸ್ ತಗೊಂಡೋಗ್ಬೇಕು. ಅದ್ರ ಜೊತೆಗೆ ಒರಿಜಿನಲ್ ಕೂಡ ಇರಬೇಕು, ತಗೊಂಡೋಗಿರಬೇಕು. ಮತ್ತು KCET ಅಪ್ಲಿಕೇಶನ್ ಹಾಕಿದ್ರಲ್ಲ ಅದು ಆ ಡಾಕ್ಯುಮೆಂಟು. ಅದ್ರ ಜೊತೆಗೆ ನಿಮ್ಮದು ಫೋಟೋ ID ಪ್ರೂಫ್ ಏನು ಆಧಾರ್ ಕಾರ್ಡು, ಅದ್ರ ಜೊತೆಗೆ ನಿಮ್ಮ ಅಡ್ಮಿಷನ್ ಕಾರ್ಡು, ಆಲ್ ಟಿಕೆಟ್ CETದು ಆಲ್ ಟಿಕೆಟ್ ಇತ್ತಲ್ಲ ಅದು, ಇಷ್ಟು ಡಾಕ್ಯುಮೆಂಟ್ಸ್ನು ತಗೊಂಡೋಗ್ಬೇಕು. ಇವೆಲ್ಲ ಡಾಕ್ಯುಮೆಂಟ್ ಜೆರಾಕ್ಸು 3 ಸೆಟ್ ತಗೊಂಡೋಗ್ರಿ. ಅದ್ರ ಜೊತೆಗೆ 10 ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡೋಗಿ. ಇದು ಕಂಪಲ್ಸರಿ, 10 ಪಾಸ್ಪೋರ್ಟ್ ಸೈಜ್ ಫೋಟೋ 3 ಸೆಟ್, ಇದೆಲ್ಲ ಡಾಕ್ಯುಮೆಂಟ್ ಜೆರಾಕ್ಸು ಮರಿಬೇಡಿ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ, ನೀವು ಕ್ಯಾಶ್ ಪೇಮೆಂಟ್ನ ಅಲ್ಲಿ ಕಾಲೇಜಲ್ಲಿ ಎಕ್ಸೆಪ್ಟ್ ಮಾಡಲ್ಲ.
ನೀವು ಆನ್ಲೈನ್ ಪೇಮೆಂಟೇ ಮಾಡಬೇಕು. ಒಂದು ಆರ್ ಟಿ ಜಿ ಎಸ್ ಮಾಡಬೇಕು, ಇಲ್ಲ ಫೋನ್ಪೇ ಮಾಡಬೇಕು. ಸೊ ಕ್ಯಾಶ್ನ ಅವಾಯ್ಡ್ ಮಾಡಿ RTGS, ನಿಫ್ಟು, ಫೋನ್ಪೇಲೇ ಪೇಮೆಂಟ್ ಎಕ್ಸೆಪ್ಟ್ ಮಾಡೋದು ಎಲ್ಲ ಕಾಲೇಜಸಲ್ಲೂ. ಇದನ್ನು ನೆನ್ಪಿಟ್ಕೊಂಡಿರಿ. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ನಾನೇನಾದರೂ ತಪ್ಪಾಗಿ ಹೇಳ್ತಾ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್ ಸರಿ ಇಲ್ಲ ಅಂದರೆ ಅದನ್ನು ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ನಾನು ಓಪನ್ ಇದ್ದೀನಿ ಏನೇ ತಿದ್ಕೊಳ್ಳೋದಕ್ಕೂ. ಥ್ಯಾಂಕ್ ಯು.